ವಕೀಲರ ರಕ್ಷಣೆ ಹಾಗೂ ಭದ್ರತೆಗಾಗಿ ಆಗ್ರಹಿಸಿ ಧಾರವಾಡ ವಕೀಲರ ಸಂಘ ಪ್ರತಿಭಟನೆ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ರಾಜ್ಯದ ರಾಜಧಾನಿಯ ಬೆಂಗಳೂರಿನಿಂದ ಕೂಗಳತೆಯಲ್ಲಿರುವ ಹೊಸೂರು ಊರಿನಲ್ಲಿ ಹೊಸೂರು ವಕೀಲರ ಸಂಘದ ವೃತ್ತಿನಿರತ ವಕೀಲರ ಮಾರಣಾಂತಿಕ ಹತ್ಯೆಯನ್ನು ಖಂಡಿಸಿ, ವಕೀಲರ ಮೇಲಾಗುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ, ವಕೀಲರ ಮೇಲಾಗುತ್ತಿರುವ ಮಾರಣಾಂತಿಕ ಹಲ್ಲೆಯನ್ನು ಖಂಡಿಸಿ ಧಾರವಾಡ ವಕೀಲರ ಸಂಘ ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿ ವಕೀಲರ ರಕ್ಷಣೆ ಮತ್ತು ಭದ್ರತೆಗಾಗಿ ತುರ್ತು ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರನ್ನು ಆಗ್ರಹಿಸಿ ಧಾರವಾಡ ನಗರದಲ್ಲಿ ಧಾರವಾಡ ಜಿಲ್ಲಾ ವಕೀಲರ ಸಂಘದವರು ಇಂದು ಕೆಲ ಕಾಲ ರಾಸ್ತಾರೋಕೋ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿದ ಅವರು ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಜಿಲ್ಲಾಧಿಕಾರಿಗಳು ಕೂಡಲೇ ಬರದೇ ಇರುವುದನ್ನು ಖಂಡಿಸಿ, ಜಿಲ್ಲಾಧಿಕಾರಿಗಳು ಮೌನವನ್ನು ಖಂಡಿಸಿ, ಜಿಲ್ಲಾಧಿಕಾರಿಗಳು ಯಾಕೆ ಬರಲಿಲ್ಲವೆಂದು ಖಂಡಿಸಿ ಆಕ್ರೋಶಿಸಿ ಅವರ ವಿರುದ್ಧವೇ ಘೋಷಣೆಗಳನ್ನು ಕೂಗಿ, ಅನಂತರ ಜಿಲ್ಲಾಧಿಕಾರಿಗಳು ಬಂದ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ, ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಇತ್ತೀಚಿನ ದಿನಗಳಲ್ಲಿ ವಕೀಲರ ಮೇಲೆ ಹಲ್ಲೆ ಮತ್ತು ಮಾರಣಾಂತಿಕ ಹತ್ಯೆಗಳು ತೀವ್ರವಾಗಿ ಹೆಚ್ಚುತ್ತಿವೆ. ಸಮಾಜದ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ವಕೀಲರಿಗೆ ರಕ್ಷಣೆಯೇ ಮರೀಚಿಕೆಯಾಗುತ್ತಿದೆ. ಕಾನೂನಿನ ರಕ್ಷಕರಾಗಿ ಮತ್ತು ಪ್ರತಿಪಾದಕರಾಗಿ ಶ್ರಮಿಸುತ್ತಿರುವ ವಕೀಲ ಬಂಧುಗಳು ಇಂದು ಅತಂತ್ರರಾಗಿದ್ದಾರೆ. ಇದಕ್ಕೆ ನಿನ್ನೆ ನಡೆದ ಹೊಸೂರು ವಕೀಲನ ಹತ್ಯೆಯೇ ನಿದರ್ಶನ. ಈ ಘಟನೆಯನ್ನು ಧಾರವಾಡ ಜಿಲ್ಲಾ ವಕೀಲರ ಸಂಘ ತೀವ್ರವಾಗಿ ಖಂಡಿಸಿ ವಕೀಲರ ಸಂಘದಲ್ಲಿ ವಕೀಲರ ರಕ್ಷಣೆಗಾಗಿ ಯಾವ ಸೂಕ್ತ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕೆಂಬುದು ಸಭೆ ನಡೆಸಿ ಅನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಅರ್ಪಿಸಿದರು. ವೃತ್ತಿನಿರತ ವಕೀಲರ ಮೇಲೆ ಕೋರ್ಟ್ ಅವರ್ನ ಒಂದು ಬೈಪಾಸ್ ಅಲ್ಲೂ ಅಲ್ಲ, ಕೋರ್ಟ್ ಅವರ್ನದ ಒಂದು ಸ್ವಲ್ಪ ಹತ್ತಿರದಾಗ ಓಪನ್ ಆಗಿ ಹಲ್ಲೆ ಆಗೈತಿ. ಹಲ್ಲೆ ಆಯ್ಕಾಸ ಅವ್ರ ಮುಂದೇನು ಅವ್ರ ಪರಿಸ್ಥಿತಿ? ಯಾಕಂದ್ರೆ ನಾವು ವಕೀಲರು ಒಂದು ರೀತಿ ಒಳಗೆ ನ್ಯಾಯ ನೀತಿ ಒಳಗೆ ಹೋಗಿರ್ತವೆ. ಇವರು ಆಯುಧ ತೊಗೊಂಬಂದ ನಮ್ಮೆಲ್ಲ ಯಾವಾಗ ಅಟ್ಯಾಕ್ ಮಾಡ್ತಾರೆ ಹೇಳಕ್ ಬರೋದಿಲ್ಲ. ಅದಕ್ಕೆ ಇದನ್ನು ಖಂಡನೆ ಆಗುವ ಸಂಬಂಧಾಗಿ ನಾ ಇವತ್ತಿಲ್ಲಿ ಸತ್ಯಾಗ್ರಹ ಮಾಡ್ತಿದ್ದೆ. ಡಿಸಿ ಅವ್ರು ಅದಾರ ಧಾರವಾಡದಲ್ಲಿ, ಡಿಸಿ ಅವ್ರು ಕುಂತಾರ್ರಿ, ಬರಾತಿಲ್ಲ. 15 ನಿಮಿಷ ಅವ್ರು ಬಂದ್ರೆ ನಾವು ಬಿಡ್ತವ್ರಿ, ಇಲ್ಲ ಮುತ್ತಿ ಹಾಕ್ತವ್ರಿ. ನಾವು ಅರೆಸ್ಟ್ ಆದ್ರೂ ಚಿಂತಿಲ್ಲ, ನಾವು ಡಿ ಸಿ ಆಫೀಸ್ ಮುತ್ತಿ ಹಾಕ್ತವ್ರಿ. ಡಿ ಸಿಗೆ ಒಂದಿಟ್ಟು ಇದು ಮಾಡ್ತಾರೆ, ತಮ್ಮ ಇದ್ರ ಮನವಿ ಮಾಡ್ರಿ. ವಕೀಲರ ಅಂದ್ರೆ ಧಾರವಾಡ ವಕೀಲರ ಸಂಘ ಅಂದ್ರೆ ಸೆಂಚುರಿಯನ್ ಬಾರ್ ಇದೆ. 152 ವರ್ಷದ ಇತಿಹಾಸ ಐತಿ. ಒಬ್ರು ಅಧ್ಯಕ್ಷರು ಬಂದು ಕುಂತಾರು, ನಮ್ 100 ಮಂದಿ ವಕೀಲರು ಅದಾರು. ಆಕೆ ನಾವಿಟ್ಟಂತ ಆಳ ಅಲ್ಲ, ಪಬ್ಲಿಕ್ ಸರ್ವೆಂಟ್ ಬಿಡ್ರಿ ಅವರು. ಪಬ್ಲಿಕ್ ಸರ್ವೆಂಟ್ ಇಲ್ಲ ಶಾಂತಿಯುತವಾಗಿ ಹತ್ಯೆಯನ್ನು ಖಂಡನೆ ಮಾಡಿ, ಹೊಸೂರಲ್ಲಿ ಇರ್ತಕ್ಕಂಥ ಹತ್ಯೆಯನ್ನು ಶಾಂತಿಯುತವಾಗಿ ಖಂಡನೆ ಮಾಡಿ, ಸಾಂಕೇತಿಕವಾಗಿ ನಾವು ಧಾರವಾಡ ವಕೀಲರ ಸಂಘದಿಂದ ಇಲ್ಲಿವರೆಗೂ ಜುಬ್ಲಿ ಸರ್ಕಲ್ನಲ್ಲಿ ಇಲ್ಲಿವರೆಗೂ ನಾವು ಬಂದವಿ. ಈಗ ಅವರು ಬಂದು ಒಂದು ಮನವಿ ತಗೊಳ್ಬೇಕಷ್ಟೇ. ಸರ್, ತಮ್ಮ ಹೆಸರು? ಸಿದ್ದು ಹೆಬ್ಬಳ್ಳಿ, ಪ್ರಧಾನ ಕಾರ್ಯದರ್ಶಿ, ಧಾರವಾಡ ವಕೀಲರ ಸಂಘ. ನಾನು ಅಶೋಕ್ ವಿ ಅಂತೇಳಿ ಧಾರವಾಡ ವಕೀಲರ ಸಂಘದ ಅಧ್ಯಕ್ಷ. ನಮ್ಮ ಧಾರವಾಡ ವಕೀಲರ ಸಂಘ 152 ವರ್ಷದ ಇತಿಹಾಸ ಹೊಂದಿದೆ. ಎಲ್ಲರೂ ಸುಖಸರ ವಕೀಲರು ಅದಾರ, ಸೀನಿಯರ್ ಅದಾರು, ಜೂನಿಯರ್ ಅದಾರು, ಎಲ್ಲರೂ ಇದೈತಿ. ಆದ್ರೆ ನಮ್ದು ಈ ಕರ್ನಾಟಕ ಬೌಂಡ್ರಿ, ತಮಿಳ್ನಾಡು ಬೌಂಡ್ರಿ ಒಳಗೆ ನಮ್ಮ ವೃತ್ತಿನಿರತ ವಕೀಲ ಬಾಂಧವನ ಮೇಲೆ ಹತ್ಯೆ ಆಗೈತೆ. ಅಂದ್ರೆ ಹಲ್ಲೆನೂ ಆಗೈತಿ, ಹತ್ಯೆ ಮಾಡೋಕ್ಕೂ ನೋಡಿದಾರೆ. ಯಾಕಂದ್ರೆ ಅವರು ತಮ್ಮ ಕೆಲಸದ ಮೇಲೆ ಹೊಂಟಿದ್ರು, ಇವರು ಆಯುಧ ತೊಗೊಂಬಂದ ವಕೀಲರ ಮೇಲೆ ಅಟ್ಯಾಕ್ ಮಾಡಿ ಒಂದು ಇದು ಮಾಡಿದರು. ಅಂದ್ರೆ ಹತ್ಯೆ ಕಂಡೀಷನ್ ಇವತ್ತೆಲ್ಲ ವಕೀಲರ ಸಮೂಹ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದ ವಕೀಲರ ಪರವಾಗಿ ನಾವು ಇವತ್ತು ಇದನ್ನು ಈ ಡಿ ಸಿ ಅವರು ಮನವಿ ಕೊಟ್ಟ ಯೋಗ್ಯ ಕ್ರಮ ತಗೊಳ್ಕೊಡ್ರಿ ಅಂತೇಳಿ ಇವತ್ತು ತಮ್ಮಲ್ಲಿ ಒಂದು ಮನವಿ ಮಾಡೋ ಸಂಬಂಧಾಗಿ ಡಿ ಸಿ ಅವ್ರ ಜೊತೆಗೆ ಬಂದಿದ್ವಿ. ಮನವಿನೂ ಕೊಟ್ಟಿದ್ದು, ಅದರ ಪ್ರಕಾರ ಅವ್ರು ಮುಂದಿನ ಕ್ರಮ ತಗೋತಾವ ಅಂತೇಳಿ ಸೂಕ್ತ ಕ್ರಮ ತಗೋತಾವ ಅಂತೂ ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ.
ಅಶೋಕ್ ವೀರಪ್ಪ ಏನಿಗಿ. ಪ್ರಾರಂಭದಲ್ಲಿ ಮನೆಯನ್ನು ಸ್ವೀಕರಿಸಲು ಜಿಲ್ಲಾಧಿಕಾರಿಗಳು ಇವರ ಒಂದು ಹೋರಾಟದ ಒಂದು ಅಂಗಳಕ್ಕೆ ಬರಲು ಹಿಂದೇಟು ಹಾಕಿದ್ರು. ನಂತರ ಅವರ ಆಪ್ತ ಸಹಾಯಕರ ಹಾಗೂ ಪೊಲೀಸ್ ಆರಕ್ಷಕರ ಮನವಿ ಮೇಲೆಗೆ ಇನ್ನು ವಕೀಲರು ರೊಚ್ಚಿಗೇಳುವ ಪ್ರಸಂಗ ಬಂದಿದೆ, ತಾವು ಬಂದು ದಯವಿಟ್ಟು ಮನವಿಯನ್ನು ಸ್ವೀಕರಿಸಿ ಅಂತ ಹೇಳಿದಾಗ ಜಿಲ್ಲಾಧಿಕಾರಿಗಳು ವಕೀಲರ ಒಂದು ಹೋರಾಟದ ಒಂದು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿ ಅವರ ಮನವಿಯನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಅಶೋಕ್ ಏಣಿಗಿ ಹಾಗೂ ಇವರು ಪದಾಧಿಕಾರಿಗಳಾದ ಆಶೀಶ್ ಮಗದೂಮ್, ಎಸ್.ಎಂ. ಹೆಬ್ಬಳ್ಳಿ, ಅಶೋಕ್ ದೊಡ್ಡಮನಿ, ಪ್ರಕಾಶ್ ಬಾವಿಕಟ್ಟಿ ಸೇರಿದಂತೆ ಮಹಿಳಾ ಪದಾಧಿಕಾರಿಗಳು, ಮಹಿಳಾ ವಕೀಲರು ಸೇರಿದಂತೆ ಎಲ್ಲರೂ ಈ ಒಂದು ವಕೀಲರ ಪ್ರತಿಭಟನೆಗೆ ಸಾಥ್ ನೀಡಿದರು. ಸಾರ್ವಜನಿಕರು ಕೂಡ ವಕೀಲರಿಗೆ ಸಾಥ್ ನೀಡಿದರು. ಇವರ ಒಂದು ಮನವಿಯನ್ನು ಸ್ವೀಕರಿಸಲು ಹಿಂದೇಟು ಹಾಕಿದ ಜಿಲ್ಲಾಧಿಕಾರಿಗಳು ಅನಂತರ ಬಂದು ಮನವಿಯನ್ನು ಸ್ವೀಕರಿಸಿದ್ದು ತಾವು ಗಮನಿಸಬಹುದು.